ಭಾಗ್ಯ ಅವರು ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭಾಗ್ಯ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 26/9/1995. 26/9/1995. ಸಮಯ ಸೋಮವಾರ ರಾತ್ರಿ 3:10. ಏನ್ ಪ್ರಶ್ನೆ ಇತ್ತು? ಮಗನಿಗೆ ಮದುವೆ ಬಗ್ಗೆ ಕೇಳಬೇಕು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಭಾಗ್ಯ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ? ನೋಡಿ, ವಿವಾಹದ ಅಧಿಪತಿ ಸ್ವಲ್ಪ ದುಸ್ಥಾನದಲ್ಲಿದ್ದಾನೆ, ಅಂದರೆ ಸ್ವಲ್ಪ ಬಲಹೀನನಾಗಿದ್ದಾನೆ. ಈ ಕಾರಣದಿಂದಾಗಿ ಒಂದು ಗುರುಗ್ರಹ ಶಾಂತಿ ಒಂದು ಮಾಡಿಸ್ಬೇಕು. ಅವರಿಗೆ ಅನುಕೂಲ ಆಗುತ್ತೆ, ಆತಂಕ ಬೇಡ. ಗುರುಗ್ರಹ ಶಾಂತಿ ಬೇಕು. ಅದನ್ನು ಮಾಡಿಸೋದ್ರಿಂದ ಶೀಘ್ರದಲ್ಲಿ ಅನುಕೂಲ ಆಗುತ್ತೆ. ಆ ಪ್ರಯತ್ನ ಮಾಡಿದ್ರೆ ಆಯಿತು. ಸರಳವಾಗಿದೆ ಪರಿಹಾರ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಣಾ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವೀಣಾ ಅವರೇ. ಹಲೋ ಮೇಡಮ್. ನಮಸ್ತೆ. ನಮಸ್ಕಾರ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ನನ್ನ ಮಗ ಅನೂಪ್ ಬಗ್ಗೆ ಕೇಳಬೇಕಾಯ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 15/10/2000. ಮೇಷರಾಶಿ, ಭರಣಿ ನಕ್ಷತ್ರ ಮೇಡಮ್ ಅವರೇ. 15/10/2000. 2000. ಓಕೆ. ಏನ್ ಸಮಯ? ಮೇಷರಾಶಿ, ಭರಣಿ ನಕ್ಷತ್ರ, ಸಮಯ 11:55 ಮೇಡಮ್. ಏನ್ ಪ್ರಶ್ನೆ ಇತ್ತು? ಅವನು ಜಾಬ್ ಮಾಡ್ತಾ ಇದ್ದಾನೆ. ಅವನಿಗೆ ಮುಂದಿನ ಒಂದು ಫ್ಯೂಚರ್ ಬಗ್ಗೆ ಕೇಳಬೇಕಾಯ್ತು. ಸರಿ, ಶಾಸ್ತ್ರಿ. ಆಮೇಲೆ ನನ್ನ ಮಗಳು ಮೇಡಮ್ ಅವರೇ, ನನ್ನ ಮಗಳು ಮೇಷರಾಶಿ, ಅವಳು ಅಶ್ವಿನಿ ನಕ್ಷತ್ರ. ಶಾಸ್ತ್ರಿಗಳ ಜೊತೆ ಮಾತಾಡಿ. ವೀಣಾ ಅವರೇ, ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈಗ ಸದ್ಯಕ್ಕೆ ಇದೊಂದು ನೋಡೋಣ, ಮಗಂದು ನೋಡೋಣ. ಅದು ಬೆಳಿಗ್ಗೆ 11:55. ಹೌದು ಸರಿ, ಆಯಿತು. ನೋಡಿ, ಭರಣಿ ನಕ್ಷತ್ರ, ಮೇಷರಾಶಿ ಅಂತ ಹೇಳಿದ್ದೀರಾ. ಈಗ ಇವರಿಗೆ ಮುಂದಿನ ಮಾರ್ಗದರ್ಶನ, ಅಂದರೆ ಮುಂದಿನ ಜೀವನ ಹೇಗಿದೆ, ಒಳ್ಳೆ ವೃತ್ತಿ ಸಿಗುತ್ತಾ, ಚೆನ್ನಾಗಿರ್ತಾರ, ಅದನ್ನು ಗಮನಿಸೋಣ. ಈಗ ಇವರಿಗೆ ಕುಜದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿ ನಡೀತಾ ಇದೆ. ಆನಂತರದಲ್ಲಿ ಶನೈಶ್ಚರ ಪ್ರಾರಂಭವಾಗುತ್ತೆ. ಶನೈಶ್ಚರ ಜಾತಕದಲ್ಲಿ 6ಷ್ಠ ಸ್ಥಾನದಲ್ಲಿದ್ದಾನೆ, ಗುರುವು ಹಾಗೆ ಇದ್ದಾನೆ. ಹೀಗಾಗಿ ನೋಡಿಪ್ಪ, ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ ಪ್ರತಿ ಗುರುವಾರ ಗುರು ಸನ್ನಿಧಾನಕ್ಕೆ ಹೋಗಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸ್ಲಿ. ಅದು ತುಂಬ ಸಹಾಯವಾಗುತ್ತೆ. ಮುಂದಿನ ಜೀವನಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಬೇಕಲ್ಲ. ಈಗ ಒಂದು ಟರ್ನಿಂಗ್ ಪಾಯಿಂಟ್, ಇವರಿಗೆ ಒಳ್ಳೆ ಕೆಲಸ ಸಿಗಬೇಕು, ಒಳ್ಳೆ ಸಂಬಳ ಬರಬೇಕು ಅಲ್ವಾ? ಹೀಗಾಗಿ ಗುರುವಿನ ಪ್ರಾರ್ಥನೆ ಮಾಡೋದ್ರಿಂದಾಗಿ ಅರಿವನ್ನು ಕೊಡ್ತಾನೆ ಗುರು. ತನ್ನ ಮೂಲಕ ಎಲ್ಲವೂ ಸರಿ ಹೋಗಿಬಿಡುತ್ತೆ. ಹೀಗಾಗಿ ಪ್ರತಿ ಗುರುವಾರ ಗುರುಮಂದಿರಕ್ಕೆ ಹೋಗ್ಬರಕ್ಕೆ ಹೇಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಯಶೋಧ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಯಶೋಧ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಮೇಡಮ್, 9/2/2002 ಮೇಡಮ್. 2002. ಸಮಯ ಮೇಡಮ್ ಮಧ್ಯಾಹ್ನ 3:55. 3:55. ಏನ್ ಪ್ರಶ್ನೆ ಇತ್ತು? ಮೇಡಮ್, ಅವ್ರದ್ದು ಇಂಜಿನಿಯರಿಂಗ್ ಮುಗೀತು. ಮೇಡಮ್, ಅವ್ರದ್ದು ಮುಂದೆ ಫ್ಯೂಚರ್, ಅವ್ರ ಜೀವನದ ಬಗ್ಗೆ ಕೇಳಬೇಕು. ನಮಸ್ಕಾರ ಯಶೋಧ ಅವರೇ. ನಿಮ್ಮ ಪಾದಕಮಲ ಅನಂತ ಕೋಟಿ ನಮಸ್ಕಾರಗಳು ಶಾಸ್ತ್ರಿಗಳೇ. ನಮಸ್ಕಾರ ನಮಸ್ಕಾರ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಶಾಸ್ತ್ರಿಗಳೇ. ಹೌದಾ? ದಿನ ನೋಡ್ತಾ ಇದ್ದೀರಲ್ಲ, ಬಹಳ ಸಂತೋಷ. ಹೌದು ಸರ್, ನಾನು ಸ್ಯಾಟರ್ಡೇ ತುಂಬಾ ಟ್ರೈ ಮಾಡಿದೆ. ಸಿಗ್ಲಿಲ್ಲ, ಇವತ್ತು ಸಿಕ್ಕಿದೆ, ಸಂತೋಷ ಅಲ್ವಾ? ಆಗಲಿ ಗೊತ್ತಾಯಿತು. ನೀವು ತುಂಬ ಭಾವುಕರಾಗಿದ್ದೀರಾ. ನಿಮ್ಮ ಭಾವನೆಗಳಿಗೆ ತುಂಬ ನಮಸ್ಕಾರ. ನೋಡಿ, ಈಗ ಇವರಿಗೆ ಕುಜದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ಡಿಸೆಂಬರ್ವರೆಗೆ ಸ್ವಲ್ಪ ಕಿರಿಕಿರಿ ಇರ್ತದೆ. ಆಮೇಲೆ ಇವರಿಗೆ ಸ್ವಲ್ಪ ಅನುಕೂಲ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಕೋಬೇಕು. ಸಮಯ ಕೆಲವೊಮ್ಮೆ ಎಲ್ಲ ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿ ಓದಿರ್ತಾರೆ, ತುಂಬ ಒಳ್ಳೊಳ್ಳೆ ಸರ್ಟಿಫಿಕೇಟ್ಸ್ ಇರುತ್ತೆ, ಏನೇನೋ ಕೋರ್ಸ್ಗಳು ಬೇರೆ ಮಾಡಿರ್ತಾರೆ. ಆದರೂ ಕೂಡ ಸಮಯ ಕೈ ಕೊಟ್ಬಿಟ್ಟಿರುತ್ತೆ. ಹೀಗಾಗಿ ಅಂಥದ್ದೊಂದು ಸಮಯ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ನರಸಿಂಹ ಸನ್ನಿಧಾನ ಇದ್ದರೆ ನರಸಿಂಹಸ್ವಾಮಿಗೆ ಪ್ರತಿ ಮಂಗಳವಾರ ಹೋಗ್ಬರಕ್ಕೆ ಹೇಳಿ ಸ್ವಲ್ಪ ಬೆಲ್ಲ ಮತ್ತು ತೊಗರಿ ಕಾಳದನ್ನು ಸಮರ್ಪಣೆ ಮಾಡಲಿ. ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಕರ್ಮಸ್ಥಳದಲ್ಲಿ ದಿಗ್ಬಲ ಇದೆ, ಕುಜನಿದ್ದಾನೆ ಕರ್ಮಸ್ಥಾನದಲ್ಲಿ, ತುಂಬ ಒಳ್ಳೆಯದು. ಅವ್ರಿಗೆ ಒಳ್ಳೆಯ ಪೊಸಿಷನ್ಗೆ ಹೋಗ್ತಾರೆ. ನೀವು ಆತಂಕ ಮಾಡ್ಕೋಬೇಡಿ, ಚೆನ್ನಾಗಿದೆ. ಈ ಒಂದು ಪರಿಹಾರ ಮಾಡಲಿ ಪ್ರತಿ ಮಂಗಳವಾರ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳೇ. ಕಡೆಯ 3 ರಾಶಿಗಳ ಫಲಾಫಲ ಈ ವಾರ ಯಾವ ರೀತಿಯಾಗಿದೆ? ಮಕರದಿಂದ ನೋಡೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ವಲ್ಪ ಬುದ್ಧಿ ಮಂದವಾಗುತ್ತೆ. ಇದು ಚಂದ್ರನ ಫಲ, ದೈವಾನುಕೂಲ ಇತ್ಯಾದಿ, ಕ್ಷೇತ್ರ ದರ್ಶನ ಆಗ್ತಕ್ಕಂಥದ್ದು, ನಿಮಗೆ ಒಳ್ಳೆಯವರ ಸಂಘ ಸಿಗ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಚೆನ್ನಾಗಿದೆ. ವೃತ್ತಿಯಲ್ಲೂ ನಿಮಗೆ ಅನುಕೂಲದ ವಾತಾವರಣ ಇದೆ. ಹಾಗಾಗಿ ಹಣಕಾಸಿನ ಸೌಕರ್ಯ ಇತ್ಯಾದಿ ಎಲ್ಲ ಕಾಣ್ತೀರ, ಚೆನ್ನಾಗಿದೆ. ಆದರೆ ಬುದ್ಧಿ ಮಂಕಾಗಿರ್ತದೆ.
ಸಾಲ ಶತ್ರುಗಳ ಭಯ ನಿಮ್ಮನ್ನು ಕಾಡುತ್ತೆ. ಅದು ಕಾರಣ ಮಾಂದಿ ಕಾರಣದಿಂದಾಗಿ ಮತ್ತು ಮಕ್ಕಳ ವಿಚಾರದಲ್ಲಿ ಅವರೇ ಕಿರಿಕಿರಿ ಆಗಿಬಿಡ್ತಾರೆ, ನಿಮಗೆ ಅವರೇ ಶತ್ರುಗಳ ರೀತಿಯಲ್ಲಿ ವರ್ತಿಸ್ತಾರೆ. ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ ವಾರದ ಆದಿಯಲ್ಲಿ. ಇದರ ಹೊರತಾಗಿ ಕೆಲಸ ಇತ್ಯಾದಿಗಳೆಲ್ಲ ಸುಗಮವಾಗಿ ಸಾಗುತ್ತೆ, ಅದರಲ್ಲೇನು ಆತಂಕ ಬೇಡ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಕರ ರಾಶಿಯವರಿಗೆ ನೋಡಿ ಬುಧನ ಪರಿವರ್ತನೆ ಇದೆ. ಹೀಗಾಗಿ ಸಾಲಶತ್ರುಗಳ ಭಯವು ಅದು ನಿಮ್ಮನ್ನಿನ್ನು ಬಿಡಲ್ಲ, ಅದು ಕಾಡುತ್ತೆ. ಸಂಗಾತಿಯ ಸಹಕಾರ ಇದೆ. ಕೃಷಿ ಕ್ಷೇತ್ರದಲ್ಲಿ ಲಾಭ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲಗಳು ಸಿಗ್ತಾ ಹೋಗುತ್ತೆ. ಮತ್ತು ಚಂದ್ರ ಲಾಭಸ್ಥಾನದಲ್ಲಿದ್ದಾಗ ಸ್ತ್ರೀಯರಿಗೆ ವಿಶೇಷವಾದ ಲಾಭಗಳು ಉಂಟಾಗುತ್ತೆ. ಮತ್ತು ಹಿರಿಯರು, ದೊಡ್ಡಮ್ಮ ಚಿಕ್ಕಮ್ಮ ಇಂಥವರಿಂದಾಗಿ ಒಳ್ಳೆಯ ಸಲಹೆ ಅಥವಾ ಅವರ ಸಹಕಾರ ತುಂಬ ಏನು ಅತಂತ್ರವಾಗಿದ್ದಾಗ ಅಂಥವರಿಂದ ಸಹಾಯ ಸಿಗ್ತಕ್ಕಂಥದ್ದು, ಆ ರೀತಿಯಲ್ಲಿ ಒಂದು ಒಳ್ಳೆಯ ಅನುಕೂಲ ಚೆನ್ನಾಗಿದೆ. ಇದಕ್ಕೆ ಪರಿಹಾರ ಏನಪ್ಪ ಮಕರ ರಾಶಿಯವರಿಗೆ ಅಂದರೆ, ನೀವು ಕೂಡ ನರಸಿಂಹ ದರ್ಶನ ಮಾಡ್ತಕ್ಕಂಥದ್ದು, ನರಸಿಂಹಸ್ವಾಮಿ ದರ್ಶನ ಮಾಡೋದ್ರಿಂದ ಈ ಸಾಲ, ಶತ್ರುಬಾಧೆ, ಭಯ ವಾತಾವರಣ, ಕುಜನಿಂದಾಗಿ ಅದೆಲ್ಲ ನಿವಾರಣೆಯಾಗುತ್ತೆ, ಆತಂಕ ಮಾಡ್ಕೋಬೇಡಿ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಬಂಧು ಮಿತ್ರರಲ್ಲಿ ಮನಸ್ತಾಪ ಇರ್ತದೆ, ಪ್ರಯಾಣದಲ್ಲಿ ತೊಂದರೆ ಇರ್ತದೆ. ಹುಷಾರು ಪ್ರಯಾಣದ ಸಂದರ್ಭದಲ್ಲಿ. ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ಹಾನಿ, ವೃತ್ತಿಯಲ್ಲಿ ಸಹಕಾರ ಚೆನ್ನಾಗಿರ್ತದೆ, ಅನುಕೂಲ ಇದೆ. ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಬಲಹೀನವಾಗಿದೆ, ಹೀಗಾಗಿ ಆತಂಕ ಮಾಡೋದು ಬೇಡ. ಆನಂದ ಪರಿಹಾರ ಹೇಳ್ತೀನಿ. ವಾರದ ಅಂತ್ಯ ಗಮನಿಸೋಣ. ಈಗ ವಾರದ ಅಂತ್ಯದಲ್ಲಿ ಯಥಾ ಪ್ರಕಾರ ಸ್ವಲ್ಪ ನಷ್ಟ ಸಂಭವ, ವ್ಯಥೆ ಇದೆಲ್ಲ ಇದೆ. ಕೆಲಸದ ಮಟ್ಟಿಗೆ ತೊಂದರೆ ಇಲ್ಲ. ಅಲ್ಲಿ ಕರ್ಮಸ್ಥಾನದಲ್ಲಿ ಚಂದ್ರ ಸಂಚರಿಸ್ತಾ ಇದ್ದರೆ ಕಾರ್ಯಸಿದ್ಧಿಮಂತ. ನೀವು ಯಾವುದೇ ಕೆಲಸ ಮಾಡ್ತಾಯಿರಿ ಅದು ಅನುಕೂಲದ ವಾತಾವರಣ ಕೊಡುತ್ತೆ, ಅಥವಾ ಇನ್ಯಾರು ಸಹಕಾರ, ಪರಸ್ಪರ ಇತ್ಯಾದಿ ಅನುಕೂಲ ಇದೆ. ಆದರೆ ಉದರ ಬಾಧೆಗಳು, ಕೋಪ ಬುದ್ಧಿ ಸ್ವಲ್ಪ ಇವೆಲ್ಲ ಇದೆ. ಸ್ವಲ್ಪ ತುಂಬ ಚೆನ್ನಾಗಿದೆ ಅಂತಲ್ಲ, ಆದರೆ ತುಂಬ ತೀರ ಕಳಪೆ ಅಂತಲೂ ಅಲ್ಲ, ಮಧ್ಯಮ ಸ್ತರದಲ್ಲಿದೆ. ಆರೋಗ್ಯ ದೃಷ್ಟಿಯಿಂದ ನೀವು ಸ್ವಲ್ಪ ಹುಷಾರಾಗಿರಬೇಕು. ಪರಿಹಾರಕ್ಕೆ ನರಸಿಂಹ ಸನ್ನಿಧಾನದಲ್ಲಿ ನೀವು ಕೂಡ ಅಭಿಷೇಕ ಮಾಡಿಸಿ. ಪಂಚಮಕ್ಕೆ ನರಸಿಂಹ ಬಂದರೆ ಉದರ ಬಾಧೆಯನ್ನು ಉಂಟು ಮಾಡ್ತಾನೆ ಹೆಚ್ಚಾಗಿ. ಹೀಗಾಗಿ ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ, ಅದು ನಿಮಗೆ ತುಂಬ ಸಹಾಯ ಆಗುತ್ತೆ. ಇನ್ನು ಮೀನರಾಶಿ ನೋಡೋಣ. ಮೀನರಾಶಿಯವರಿಗೆ ಸ್ವಲ್ಪ ಗಂಟಲು ಮತ್ತು ಕಿವಿ ಬಾಧೆಗಳು ಉಂಟಾಗೋ ಸಾಧ್ಯತೆ ಇರ್ತದೆ, ಹುಷಾರು. ವೃತ್ತಿಯಲ್ಲಿ ಅನುಕೂಲ ಇದೆ. ಬುಧ ನಿಮಗೆ ಒಳ್ಳೆಯ ಅವನ ಬಲ ಚೆನ್ನಾಗಿರೋದ್ರಿಂದಾಗಿ ಬುದ್ಧಿ, ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿರ್ತದೆ, ಅನುಕೂಲದ ವಾತಾವರಣ. ಇನ್ನು ನಿಮಗೆ ಸಂಗಾತಿಯ ಸಹಕಾರ, ವ್ಯಾಪಾರ ವೃದ್ಧಿ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗೇ ಇದೆ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಬುಧ ಲಾಭಕ್ಕೆ ಬರ್ತಾನೆ, ಹೀಗಾಗಿ ಸಂಗಾತಿಯಿಂದ ಲಾಭ, ಮಿತ್ರರಿಂದ ಲಾಭ ಇತ್ಯಾದಿ ಎಲ್ಲ ಅನುಕೂಲ ಇದೆ. ವಿದೇಶ ವಹಿವಾಟಿನ ಅನುಕೂಲಗಳು, ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಗಳಿಸ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಆದರೆ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ನೀವು ಕೂಡ ಆಕ್ಸಿಡೆಂಟ್ಸು ಅಥವಾ ಇನ್ನೇನು ಬೆಂಕಿ ಸಂಬಂಧಿ ಇವುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಮೀನರಾಶಿಯವರು. ಪರಿಹಾರ ಏನಪ್ಪ ಅಂದರೆ, ಗುರು ಮಂದಿರಕ್ಕೆ ಬೆಲ್ಲ ಸಮರ್ಪಣೆ ಮಾಡಿ, ಇದು ತುಂಬ ಅನುಕೂಲ ಆಗುತ್ತೆ. ವಾರ ಇಡೀ ಮಾಡಿದ್ರು ಒಳ್ಳೆಯದು. ಪ್ರತಿ ದಿವಸ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಬಂದರೆ ತುಂಬ ಒಳ್ಳೆಯದು ಮೀನರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.